ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ 2012ರಲ್ಲಿ ನನ್ನ ಅಕ್ಕ ರೇಪ್ ಆ್ಯಂಡ್ ಮರ್ಡರ್ ಮಾಡಿದ್ರು. ಚಂದಕ್ಕಿ ಮಾಲೆ ತಾಯಂದಿರು, ಬಾಲೆ ಅಂದ್ರೆ ತುಳುನಲ್ಲಿ ಮಗು ಅಂತ ಅರ್ಥ. ಆ ಪುಟ್ಟ ಪುಟ್ಟ ಮಕ್ಕಳನ್ನು ಕಳ್ಕೊಂಡ ತಾಯಂದಿರ ನೋವು ನಮ್ಗೆ ಅರ್ಥ ಆಗತ್ತೆ. ಅವರು ಗದ್ಗತಿತರಾಗ್ತಾರೆ. ಮಾದೇವ ನಿನ್ನ ಸೋಜುಗಾದ ಸೂಜು ಮಲ್ಲಿಗೆ ಮಾದಪ್ಪನ ಪೂಜೆಗೆ ಬಂದೋ ಮಾದೇವ ನಿನ್ನ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿನ್ನ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಸೌಂದರ್ಯ ಅವ್ರ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೌಂದರ್ಯ ಆಗಲೇ ಅನೌನ್ಸ್ ಮಾಡಿದ ಹಾಗೆ ಮುಂದಿನ ಜನಾಂಗಕ್ಕೆ ಈ ಹೋರಾಟವನ್ನು, ಅಂದರೆ ನ್ಯಾಯ ಸಿಗುವಲ್ಲಿವರೆಗೆ ಇದನ್ನು ಒಯ್ಯಬಲ್ಲ ಒಬ್ಬ ಹೋರಾಟಗಾರ್ತಿ ದಯವಿಟ್ಟು ಸೌಂದರ್ಯ. ಎರಡ್ 2012ರಲ್ಲಿ ನನ್ನ ಅಕ್ಕ ರೇಪ್ ಆ್ಯಂಡ್ ಮರ್ಡರ್ ಮಾಡಿದ್ರು. ಆಮೇಲೆ ನನ್ನ ಅಕ್ಕಕ್ಕಿಂತ ಮುಂಚೆ ಎಷ್ಟೋ ಜನ ಹೆಣ್ಮಕ್ಳನ್ನ ಕೊಂದು ತಿಂದಿದ್ದಾರೆ ಅವರು. ಆದರೆ ಯಾರೂ ಮುಂದೆ ಬಂದಿಲ್ಲ. ಎಷ್ಟೋ ಜನ ಬಂದಿದ್ರು, ಆದರೆ ಅವರನ್ನೆಲ್ಲ ತೇಜೋವಧೆ ಮಾಡುವಂಥದ್ದು ಅಥವಾ ಕೇಸ್ ಹಾಕಿ ಹೊರಗಡೆ ಆಗುವಂಥದ್ದು ಆ ಥರ ಎಲ್ಲ ಮಾಡ್ತಾ ಇದ್ರು. ಹೆಣ್ಮಕ್ಳಂತೂ ಯಾರೂ ಬರೋದಿಲ್ಲ ಮುಂದ್ಗಡೆಯಿಂದ, ಯಾಕಂದ್ರೆ ಅವರಿಗೂ ಫ್ಯಾಮಿಲಿ ಮ್ಯಾಟ್ರ್ ಆ ಥರ, ಅವರಿಗೂ ಹೆಣ್ಮಕ್ಳು ಇರ್ತಾರೆ, ಆ ಥರ ತುಂಬ ಮಂದಿ ಭಯ ಪಡ್ತಾ ಇದ್ರು. ಆದರೆ ನನ್ನ ಅಕ್ಕನ ಮರ್ಡರ್ ಆದಮೇಲೆ ನಾವಂತೂ ಹಿಂಜರ್ದೇ ಇಲ್ಲ. ನಮಗೂ ಕೊಲೆ ಬೆದರಿಕೆ ಎಷ್ಟೋ ತುಂಬ ಬಂದಿದೆ, ಆದರೆ ನಾವು ಹಿಂಜರಿಯಲ್ಲ. ಯಾಕಂದರೆ ನನ್ನ ಅಕ್ಕನಿಗಾದಂಥ ನೋವು ಯಾವುದೇ ಕಾರಣಕ್ಕೂ ಯಾವ ಹೆಣ್ಮಕ್ಳಿಗೆ ಆಗಬಾರ್ದು. ನನ್ನೂರಲ್ಲಂತೂ ಆಗೋಕ್ಕೆ ನಾವು ಯಾರೂ ಬಿಡೋದು ಇಲ್ಲ. ಇನ್ನು ನನ್ನ ಅಕ್ಕನ ಆದ ನಂತರ ನಿಜವಾಗ್ಲೂ ಒಂದು ಘಟನೆನೂ ನಡೆದಿಲ್ಲ, ಅಲ್ಲಿ ಒಂದು ಬಾಡಿನೂ ಅಲ್ಲಿ ಸಿಕ್ಕಿಲ್ಲ ಹೆಣ್ಮಕ್ಳದ್ದು. ಅದೇ ನಮಗೆ ದೊಡ್ಡ ನ್ಯಾಯ ಸಿಕ್ಕಾಗಿದೆ. ಅಲ್ಲಿ ಎಷ್ಟೋ ಹೆಣ್ಮಕ್ಳು ಸ್ವತಂತ್ರವಾಗಿ ಓಡಾಡ್ತಾ ಇದ್ದಾರೆ ಅಲ್ಲಿ. ಅದೇ ಸಾಕಲ್ಲ ನಮಗೆ ನ್ಯಾಯ ಸಿಕ್ಕಿರೋದು. ನನ್ನ ಅಕ್ಕನಿಗೆ ನ್ಯಾಯ ಲೇಟಾಗಿ ಸಿಗ್ಬೋದು, ಅದೇ ಖಂಡಿತ ಸಿಕ್ಕೇ ಸಿಗುತ್ತೆ ಅನ್ನೋಂಥ ನಾವು ತುಂಬ ಭರವಸೆ ಇದೆ. ಅದೇ ಇಲ್ಲಿ ಎಲ್ಲ ತಾಯಂದಿರು ಅಕ್ಕಂದಿರೆಲ್ಲ ಸೇರಿದಿರಲ್ಲ, ಅದೇ ನಮಗೆ ದೊಡ್ಡ ಬಲವಾಗಿ ಸಿಕ್ಕಿದೆ. ಧನ್ಯವಾದಗಳು ಸೌಂದರ್ಯ. ನಿಮ್ಮ ಜೊತೆ ನಾವೆಲ್ಲರೂ ಇದ್ದೇವೆ ಅನ್ನೋ ಭರವಸೆಯನ್ನು ನಾವು ಈ ವೇದಿಕೆ ಮೇಲೆ ಕೊಡ್ತಾ ಇದ್ದೇವೆ. ಬಾಲೆಯರನ್ನು ಕಳಕೊಂಡ ತಾಯಂದಿರು ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ದಯವಿಟ್ಟು ಕುಸುಮಾವತಿಯವರು, ಇಂದ್ರಾವತಿಯವರು, ಹಾಗೆ ಸಿಂಧು ಅವರು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮೂವರು ತಾಯಂದಿರು, ಬಾಲೆ ಅಂದರೆ ತುಳುನಲ್ಲಿ ಮಗು ಅಂತ ಅರ್ಥ. ಆ ಪುಟ್ಟ ಪುಟ್ಟ ಮಕ್ಕಳನ್ನು ಕಳ್ಕೊಂಡ ತಾಯಂದಿರ ನೋವು ನಮ್ಗೆ ಅರ್ಥ ಆಗುತ್ತೆ. ಅವರು ಗದ್ಗತಿತರಾಗ್ತಾರೆ. ತ್ಯಾಜ್ಯ ಶ್ರಮಿಕರ ಸಂಘದಿಂದ ಮಾನಸ, ವರ್ಷಿಣಿ ಹಾಗೂ ರಕ್ಷಿತಾ ಪ್ರಭಾ ಈ ಮೂವರು ಅವರನ್ನ ವೇದಿಕೆಗೆ ಎಸ್ಕಾಟ್ ಮಾಡಿ ಬನ್ನಿ ದಯವಿಟ್ಟು. ಕಿರಿ ವಯಸ್ಸಿನ ಹೋರಾಟಗಾರ್ತಿಯರು ಮಾನಸ, ವರ್ಷಿಣಿ ಹಾಗೂ ರಕ್ಷಿತಾ ಪ್ರಭಾ. ಇವರು ಒಂದು ಪುಟ್ಟ ಹಲಸಿನ ಆಶಯವನ್ನ ಮೌನವಾಗಿ ವ್ಯಕ್ತಪಡಿಸ್ತಾರೆ. ನಿಮಗೆ ಗೊತ್ತು, ದಕ್ಷಿಣ ಕನ್ನಡದಲ್ಲಿ ಮನೆಯಂಗಳದಲ್ಲಿ ಹಲಸಿನ ಮರ ಇರ್ತದೆ. ಅದು ಬೆಳೆದು ಬಹಳ ಬೃಹತ್ತಾಗಿ ಬೆಳೆಯುತ್ತೆ, ತನ್ನ ಬೇರುಗಳನ್ನು ಎಲ್ಲೆಡೆ ಹಂಚುತ್ತೆ. ದಯವಿಟ್ಟು ಕಿರಿ ವಯಸ್ಸಿನ ಹೋರಾಟಗಾರ್ತಿಯರು ಆ ಗಿಡವನ್ನು ತಾಯಂದಿರಿಗೆ ಒಪ್ಪಿಸಬೇಕು. ನಮ್ಮ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ. ಹೆಮ್ಮರವಾಗಿ ಬೆಳೆಯುವ ಹಲಸಿನ ಮರದೊಂದಿಗೆ ಬೆಳೀತಾನೇ ಇರ್ತದೆ ಅನ್ನುವ ಆಶಯ ನಮ್ಮದು. ಸ್ವೀಕರಿಸಿದ ತಾಯಂದಿರಿಗೆ ಬಾಡದ ಹಾಗೆ, ಮುರಿಯದ ಹಾಗೆ ಜೋಪಾನವಾಗಿ ಸಾಗುವ ತಾಯಂದಿರಿಗೆ ಧನ್ಯವಾದಗಳು. ಹಾಗೆ ಕಿರಿ ಹೋರಾಟಗಾರ್ತಿಯರಿಗೂ ಧನ್ಯವಾದಗಳು. ಮುಂದೆ ಒಬ್ಬ ಲೇಖಕಿ ಇದ್ದಾರೆ ನಮ್ಮಲ್ಲಿ, ಕರಾವಳಿ ಲೇಖಕಿ ವಾಚಕಿಯರ ಸಂಘದ ಸದಸ್ಯೆ BM ರೋಹಿಣಿ. ಅವರು ಹೋರಾಟಕ್ಕೆ ವಯಸ್ಸನ್ನು ಯಾವತ್ತೂ ಲೆಕ್ಕಕ್ಕೆ ಹಿಡಿದವರಲ್ಲ. ದಯವಿಟ್ಟು ರೋಹಿಣಿಯವರು ಬಂದು ಇಲ್ಲಿ ಮಾತನಾಡ್ತಾರೆ. ದಕ್ಷಿಣ ಕನ್ನಡದಲ್ಲಿ ಮಹಿಳಾ ಪ್ರತಿರೋಧದ ನೆಲೆಯಲ್ಲಿ ಹಬ್ಬಕ್ಕ, ಸಿರಿ ಇತ್ಯಾದಿ ಮಹಿಳೆಯರ ಜೊತೆಗೆ ಸ್ವಾಗತ.
ಎಲ್ಲ ಸೋದರ ಸೋದರಿಯರಿಗೆ ಪ್ರೀತಿಯ ನಮಸ್ಕಾರಗಳು. ಸೋದರರೇ, ನನಗೆ ನನ್ನ ಬಾಲ್ಯದ ಘಟನೆ ಒಂದು ನೆನಪಾಗ್ತಿದೆ. ಏನು ಗೊತ್ತಾ, ನಾವು ಸಣ್ಣವರಿರುವಾಗ ಕೆಲವು ತೀರ್ಥಕ್ಷೇತ್ರ